ಹಾಯ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮ್ಮ ನಾಡು ನಮ್ಮ ಹೆಮ್ಮೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇವತ್ತು ಭಾರತದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವ ಕೈಗಾರಿಕೆಗಳ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ. ಮೊದಲಿಗೆ ಕೈಗಾರಿಕೆ ಎಂದರೇನು ನಾವು ನೋಡೋಣ. ತಂತ್ರಜ್ಞಾನದ ಸಹಾಯದಿಂದ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುವನ್ನಾಗಿ ಅಥವಾ ಪ್ರಾಥಮಿಕ ವಸ್ತುಗಳನ್ನು ದ್ವಿತೀಯ ವಸ್ತುಗಳನ್ನಾಗಿ ಅಥವಾ ಮೂಲ ವಸ್ತುವಿಗೆ ತುಷ್ಟಿಗುಣವನ್ನು ಹೆಚ್ಚಿಸಿ ಆ ವಸ್ತುವಿನ ಬೇಡಿಕೆ ಹೆಚ್ಚುವಂತೆ ಮಾಡುವುದನ್ನು ನಾವು ಕೈಗಾರಿಕೆ ಎಂದು ಕರೆಯುತ್ತೇವೆ. ಈ ಕೈಗಾರಿಕೆಯನ್ನು ಕುರಿತು ಸರ್ ಎಂ ವಿಶ್ವೇಶ್ವರಯ್ಯನವರು 1934ರಲ್ಲಿ ಪ್ಲ್ಯಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಎಂಬ ಗ್ರಂಥದಲ್ಲಿ ನೀಡಿದ ಕೈಗಾರೀಕರಣ ಇಲ್ಲವೇ ವಿನಾಶ ಎಂಬ ಹೇಳಿಕೆಯು ಕೈಗಾರಿಕೆಗಳಿಗೆ ಬುನಾದಿಯಾಗಿದೆ. ಇದರ ಜೊತೆಗೆ ವಿಶ್ವೇಶ್ವರಯ್ಯನವರು ಯೋಚಿಸಿ ಇಲ್ಲವೇ ವಿನಾಶವಾಗಿ ಎಂಬ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಆದ್ದರಿಂದ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಭಾರತದ ಆರ್ಥಿಕ ಯೋಜನೆಗಳ ಪಿತಾಮಹ ಎಂದು ಕರೆಯುತ್ತಾರೆ. ಹಾಗೆ ಜವಾಹರ್ಲಾಲ್ ನೆಹರು ಅವರು ಸಾರ್ವಜನಿಕ ವಲಯದ ಬೃಹತ್ ಕೈಗಾರಿಕೆಗಳಿಗೆ ವಿಶೇಷ ಮಹತ್ವವನ್ನು ನೀಡಿ ಅವುಗಳನ್ನು ಆಧುನಿಕ ಭಾರತದ ದೇವಾಲಯಗಳು ಎಂದು ಕರೆದಿದ್ದಾರೆ. ಜೆಮ್ಶೆಡ್ಜಿ ಟಾಟಾ ಅವರನ್ನು ಭಾರತದ ಕೈಗಾರಿಕೆಗಳ ಪಿತಾಮಹ ಎಂದು, ಹಾಗೆ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಆರ್ಥಿಕ ಯೋಜನೆಗಳ ಪಿತಾಮಹ ಎಂದು ಕರೆದಿದ್ದಾರೆ. ಕೈಗಾರಿಕೆಯ ಸ್ಥಾನೀಕರಣದ ಅಂಶಗಳನ್ನು ಈಗ ನೋಡೋಣ. ಒಂದು ಪ್ರದೇಶದಲ್ಲಿ ಕೈಗಾರಿಕೆಯು ಸ್ಥಾಪನೆ ಆಗಬೇಕಾದರೆ ಕೆಲವು ಪ್ರಮುಖ ಪಾತ್ರಗಳು ವಹಿಸುತ್ತವೆ. ಅವುಗಳೆಂದರೆ ಕಚ್ಚಾ ವಸ್ತುಗಳು, ಶಕ್ತಿ ಸಂಪನ್ಮೂಲಗಳು, ಬಂಡವಾಳ, ನೀರು, ಸಾರಿಗೆ ಸಂಪರ್ಕ, ವಿಶಾಲವಾದ ಭೂಮಿ, ಮಾರುಕಟ್ಟೆ, ಕ್ರಿಯಾಶೀಲ ಮಾನವ ಬಂಡವಾಳ ಹಾಗೂ ವಾಯುಗುಣ ಮುಂತಾದವುಗಳನ್ನು ನಾವು ನೋಡಬಹುದು. ಮುಂದೆ ಕೈಗಾರಿಕೆಗಳ ಮಹತ್ವದ ಬಗ್ಗೆ ನಾವು ತಿಳಿಯೋಣ. ಈ ಕೈಗಾರಿಕೆಗಳಿಂದ ಉದ್ಯೋಗ ಸೃಷ್ಟಿ, ಅಧಿಕ ಉತ್ಪಾದನೆ, ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯದ ಹೆಚ್ಚಳ, ಕೃಷಿ ಅಭಿವೃದ್ಧಿ, ಸಾರಿಗೆ ಸಂಪರ್ಕಗಳ ಅಭಿವೃದ್ಧಿ, ಉತ್ಪಾದನೆ ಸಾಮರ್ಥ್ಯದ ಅಭಿವೃದ್ಧಿ ಮತ್ತು ಸಂಪನ್ಮೂಲಗಳ ಸದ್ಬಳಕೆ, ವಿದೇಶಿ ವಿನಿಮಯ ಗಳಿಕೆ, ರಾಷ್ಟ್ರ ರಕ್ಷಣೆ, ಸಮತೋಲನ ಅಭಿವೃದ್ಧಿ, ಸರಕಾರಕ್ಕೆ ವರಮಾನ, ಸ್ಥಿರತೆ ಮತ್ತು ಸ್ವಾವಲಂಬನೆ, ತ್ವರಿತ ಆರ್ಥಿಕ ಅಭಿವೃದ್ಧಿ ಮುಂತಾದ ಪ್ರಯೋಜನಗಳನ್ನು ನಾವು ಕೈಗಾರಿಕೆಗಳಿಂದ ಪಡೆಯುತ್ತೇವೆ. ಮುಂದಿನದು ಕೈಗಾರಿಕಾ ನೀತಿ. ಕೈಗಾರಿಕೆಗಳ ಸ್ಥಾಪನೆ, ಬೆಳವಣಿಗೆ, ಅವುಗಳ ಕಾರ್ಯಾಚರಣೆ ಮತ್ತು ಆಡಳಿತ ನಿರ್ವಹಣೆ ವಿಚಾರಗಳಿಗೆ ಸಂಬಂಧಿಸಿದ ಸರ್ಕಾರದ ಸಮಗ್ರ ಧೋರಣೆ ಮತ್ತು ನೀತಿಯು ಕೈಗಾರಿಕಾ ನೀತಿಯಾಗಿದೆ. ಇದನ್ನು 1948 ಏಪ್ರಿಲ್ 6ರಂದು ಕೈಗಾರಿಕಾ ನೀತಿ ಎಂದು ಜಾರಿಗೊಳಿಸಲಾಯಿತು. ಮುಂದೆ 1956ರ ಕೈಗಾರಿಕಾ ನೀತಿಯನ್ನು ಭಾರತದ ಆರ್ಥಿಕ ವ್ಯವಸ್ಥೆಯ ಸಂವಿಧಾನ ಎಂದು ಕರೆಯುತ್ತಾರೆ. 1991ರ ಕೈಗಾರಿಕಾ ನೀತಿಯು 3 ಘೋಷಣೆಗಳನ್ನು ಹೊಂದಿಕೊಂಡಿತು: ಉದಾರೀಕರಣ, ಜಾಗತೀಕರಣ ಮತ್ತು ಖಾಸಗೀಕರಣ. ಈ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣದ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಬೇರೆ ವಿಡಿಯೋವನ್ನು ಹಾಕುತ್ತೇನೆ. ಹಾಗೆ 2006ರಲ್ಲಿ ಸಣ್ಣ ಕೈಗಾರಿಕೆಗಳ ಕಾಯ್ದೆ, ಹಾಗೆ 2014ರಲ್ಲಿ ಮೇಕ್ ಇನ್ ಇಂಡಿಯಾ ಮತ್ತು 2015ರಲ್ಲಿ ಮುದ್ರಾ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಭಾರತದಲ್ಲಿ ಸುಮಾರು 8 ಕೈಗಾರಿಕಾ ವಲಯಗಳಿವೆ: ಹೂಗ್ಲಿ ಕೋಲ್ಕತ್ತಾ ಪ್ರದೇಶ, ಮುಂಬೈ ಪುಣೆ ಪ್ರದೇಶ, ಅಹಮದಾಬಾದ್ ವಡೋದರ ಪ್ರದೇಶ, ಮದುರೈ ಕೊಯಮತ್ತೂರು ಬೆಂಗಳೂರು ಪ್ರದೇಶ, ಛೋಟಾ ನಾಗ್ಪುರ ಪ್ರಸ್ಥಭೂಮಿ, ದೆಹಲಿ ಮೀರತ್ ಪ್ರದೇಶ, ವಿಶಾಖಪಟ್ಟಣ ಗುಂಟೂರು ಪ್ರದೇಶ, ಹಾಗೆ ಕೋಲಂ ತಿರುವನಂತಪುರ ಪ್ರದೇಶ. ಈಗ ಭಾರತದಲ್ಲಿನ ಪ್ರಮುಖ ಕೈಗಾರಿಕೆಯ ವಿಧಗಳನ್ನು ನಾವು ನೋಡೋಣ. ಮೊದಲನೆಯದಾಗಿ ಹತ್ತಿ ಬಟ್ಟೆ ಕೈಗಾರಿಕೆ, ಸೆಣಬಿನ ಕೈಗಾರಿಕೆ, ರೇಷ್ಮೆ ಕೈಗಾರಿಕೆ, ಉಣ್ಣೆ ಬಟ್ಟೆ ಕೈಗಾರಿಕೆ, ಕಾಗದದ ಕೈಗಾರಿಕೆ ಹಾಗೂ ರಸಗೊಬ್ಬರಗಳ ಕೈಗಾರಿಕೆ, ಉಕ್ಕು ಮತ್ತು ಕಬ್ಬಿನ ಕೈಗಾರಿಕೆ, ಅಲ್ಯೂಮಿನಿಯಂ ಕೈಗಾರಿಕೆ, ಸಿಮೆಂಟ್ ಕೈಗಾರಿಕೆ, ಸಕ್ಕರೆ ಕೈಗಾರಿಕೆ ಮತ್ತು ಜ್ಞಾನಾಧಾರಿತ ಕೈಗಾರಿಕೆಗಳು. ಈಗ ನಾವು ಒಂದೊಂದಾಗಿ ಇದರ ಬಗ್ಗೆ ತಿಳಿಯುತ್ತಾ ಹೋಗೋಣ. ಮೊದಲನೆಯದಾಗಿ ಹತ್ತಿ ಬಟ್ಟೆ ಕೈಗಾರಿಕೆ. ಭಾರತದಲ್ಲಿ ಮೊಟ್ಟ ಮೊದಲ ಹತ್ತಿ ಬಟ್ಟೆ ಕೈಗಾರಿಕೆಯನ್ನು 1818ರಲ್ಲಿ ಪಶ್ಚಿಮ ಬಂಗಾಳದ
ಪೋರ್ಟ್ ಗ್ಲೋಸ್ಟರ್ ಎಂಬಲ್ಲಿ ಸ್ಥಾಪನೆ ಮಾಡಲಾಯಿತು. ಹಾಗೆ ಎರಡನೇ ಹತ್ತಿ ಬಟ್ಟೆ ಕೈಗಾರಿಕೆಯನ್ನು 1854ರಲ್ಲಿ ಮುಂಬಯಿಯಲ್ಲಿ CN ಧವಾರ್ ಅವರು ಸ್ಥಾಪಿಸಿದರು. 2018ರ ವರದಿಯ ಪ್ರಕಾರ ಭಾರತದಲ್ಲಿ ಒಟ್ಟು 1413 ಹತ್ತಿ ಬಟ್ಟೆ ಕೈಗಾರಿಕೆಗಳಿವೆ. ಭಾರತದಲ್ಲಿ ಅತಿ ಹೆಚ್ಚು ಹತ್ತಿ ಬಟ್ಟೆ ಉತ್ಪಾದಿಸುವ ರಾಜ್ಯ ಎಂದರೆ ಮಹಾರಾಷ್ಟ್ರ. ಹಾಗೆ ಮುಂಬೈನಲ್ಲಿ ಒಟ್ಟು 17 ಹತ್ತಿ ಬಟ್ಟೆ ಕೈಗಾರಿಕೆಗಳು ಇರುವುದರಿಂದ ಇದನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕೂಡ ಕರೆಯುತ್ತೇವೆ. ಮ್ಯಾಂಚೆಸ್ಟರ್ ಎನ್ನುವುದು ಇಂಗ್ಲೆಂಡಿನ ಪ್ರಮುಖ ಹತ್ತಿ ಬಟ್ಟೆ ಕೈಗಾರಿಕೆಯಾಗಿದೆ. ಭಾರತವನ್ನು ಕೂಡ 4 ಪ್ರಮುಖ ಮ್ಯಾಂಚೆಸ್ಟರ್ ಅನ್ನಾಗಿ ವಿಂಗಡಿಸಲಾಗಿದೆ. ಅವು ಎಂದರೆ ಪೂರ್ವದ ಮ್ಯಾಂಚೆಸ್ಟರ್ ಕೋಲ್ಕತ್ತಾ, ಪಶ್ಚಿಮದ ಮ್ಯಾಂಚೆಸ್ಟರ್ ಅಹಮದಾಬಾದ್, ಉತ್ತರದ ಮ್ಯಾಂಚೆಸ್ಟರ್ ಕಾನ್ಪುರ್ ಹಾಗೂ ದಕ್ಷಿಣದ ಮ್ಯಾಂಚೆಸ್ಟರ್ ಕೊಯಮತ್ತೂರು. ಈ ಹತ್ತಿ ಬಟ್ಟೆ ಉತ್ಪಾದನೆಯಲ್ಲಿ ಚೀನಾ ಮೊದಲ ಸ್ಥಾನ ಪಡೆದುಕೊಂಡರೆ ಭಾರತ 2ನೇ ಸ್ಥಾನ ಹಾಗೂ ಅಮೆರಿಕ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಭಾರತದಿಂದ ಅತಿ ಹೆಚ್ಚು ಹತ್ತಿ ಬಟ್ಟೆ ಆಮದು ಮಾಡಿಕೊಳ್ಳುವ ದೇಶ ಎಂದರೆ ಇಂಗ್ಲೆಂಡ್. ಮುಂದಿನದು ಸೆಣಬಿನ ಕೈಗಾರಿಕೆ. ಪ್ರಪಂಚದಲ್ಲಿ ಸೆಣಬಿನ ಉತ್ಪಾದನೆಯಲ್ಲಿ ಭಾರತ 2ನೇ ಸ್ಥಾನ ಪಡೆದುಕೊಂಡಿದೆ. ಮೊದಲನೇ ಸ್ಥಾನ ಬಾಂಗ್ಲಾದೇಶ್ ಹೊಂದಿದೆ. ಭಾರತದ ಮೊದಲ ಸೆಣಬಿನ ಕಾರ್ಖಾನೆಯು 1854ರಲ್ಲಿ ಪಶ್ಚಿಮ ಬಂಗಾಳದ ರಿಸ್ರಾ ಎಂಬಲ್ಲಿ ಆರಂಭವಾಯಿತು. ಪ್ರಸ್ತುತ ಭಾರತದಲ್ಲಿ ಒಟ್ಟು 78 ಸೆಣಬಿನ ಕಾರ್ಖಾನೆಗಳಿವೆ. ಅತಿ ಹೆಚ್ಚು ಸೆಣಬಿನ ಕಾರ್ಖಾನೆಗಳನ್ನು ಹೊಂದಿರುವ ರಾಜ್ಯಗಳು ಎಂದರೆ ಪಶ್ಚಿಮ ಬಂಗಾಳದಲ್ಲಿ 61, ಆಂಧ್ರ ಪ್ರದೇಶದಲ್ಲಿ 6, ಬಿಹಾರದಲ್ಲಿ 3 ಹಾಗೂ ಉತ್ತರ ಪ್ರದೇಶದಲ್ಲಿ 3 ಕೈಗಾರಿಕೆಗಳು ಹೊಂದಿವೆ. ಭಾರತದಿಂದ ಸೆಣಬಿನ ವಸ್ತುಗಳಿಗೆ ಆಮದು ಮಾಡಿಕೊಳ್ಳುವ ದೇಶಗಳು ಎಂದರೆ ಆಸ್ಟ್ರೇಲಿಯಾ, ಕ್ಯೂಬಾ, ಇಂಡೋನೇಷಿಯಾ, ಮಯನ್ಮಾರ್, ಬ್ರಿಟನ್, USA, ಕೆನಡಾ ಹಾಗೂ ಅರ್ಜೆಂಟೈನಾ ಮತ್ತು ರಷ್ಯಾ. ಮುಂದಿನದು ರೇಷ್ಮೆ ಕೈಗಾರಿಕೆ. ಭಾರತದಲ್ಲಿ ಮೊದಲ ರೇಷ್ಮೆ ಬಟ್ಟೆ ಕೈಗಾರಿಕೆಯನ್ನು 1832ರಲ್ಲಿ ಪಶ್ಚಿಮ ಬಂಗಾಳದ ಹೌರಾ ಎಂಬಲ್ಲಿ ಸ್ಥಾಪನೆ ಮಾಡಲಾಯಿತು. ಈ ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆ ಕೈಗಾರಿಕೆ ಹೊಂದಿರುವ ಪ್ರದೇಶ ಕರ್ನಾಟಕದ ರಾಮನಗರ. ಭಾರತದ ರೇಷ್ಮೆ ಸಂಶೋಧನಾ ಕೇಂದ್ರವು ಕೂಡ ರಾಮನಗರದಲ್ಲಿದೆ. ಇದನ್ನು 1991ರಲ್ಲಿ ಜಾರಿಗೆ ತರಲಾಯಿತು. ರಾಮನಗರವನ್ನು ರೇಷ್ಮೆ ನಗರ ಎಂದೇ ಖ್ಯಾತಿ ಪಡೆದುಕೊಂಡಿದೆ. ಹಾಗೆಯೇ ಕರ್ನಾಟಕದ ಇಳಕಲ್ ಸೀರೆಗಳು ಕೂಡ ವಿಶ್ವವಿಖ್ಯಾತವಾಗಿದೆ. ರೇಷ್ಮೆ ಕೈಗಾರಿಕೆಯ ರಚನೆ ಹಿಪ್ಪು ನೇರಳೆಯ ಬೇಸಾಯದಿಂದ, ರೇಷ್ಮೆ ಹುಳು ಸಾಕಾಣಿಕೆಯಿಂದ, ರೇಷ್ಮೆ ಗೂಡುಗಳಿಂದ ನೂಲು ಬಿಚ್ಚುವಿಕೆ, ರೇಷ್ಮೆ ನೂಲನ್ನು ಹುರಿ ಮಾಡುವುದು, ಬಟ್ಟೆ ನೇಯುವುದು ಮತ್ತು ಬಣ್ಣ ಹಾಕುವುದು. ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯಗಳು ಎಂದರೆ ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು, ಪಶ್ಚಿಮ ಬಂಗಾಳ ಮತ್ತು ಆಸಾಂ ರಾಜ್ಯಗಳು. ಹಾಗೆ ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ದೇಶಗಳು ಎಂದರೆ ಚೀನಾ, ಭಾರತ ಮತ್ತು ಇಂಡೋನೇಷಿಯಾ. ಉಣ್ಣೆ ಬಟ್ಟೆ ಕೈಗಾರಿಕೆ. ಉಣ್ಣೆಯನ್ನು ಕುರಿ ಮತ್ತು ಅಂಗೂರ ಎಂಬ ಇತರ ಪ್ರಾಣಿಗಳ ತುಪ್ಪಟದಿಂದ ಬಟ್ಟೆಗಳನ್ನು ತಯಾರಿಸುತ್ತಾರೆ. ಭಾರತದ ಮೊದಲ ಉಣ್ಣೆ ಬಟ್ಟೆ ಕೈಗಾರಿಕೆಯನ್ನು 1876ರಲ್ಲಿ ಉತ್ತರ ಪ್ರದೇಶದ ಕಾನ್ಪುರದ ದರಿವಾಲ್ನಲ್ಲಿ ಆರಂಭಗೊಂಡಿತು. 1986ರಲ್ಲಿ ಬೆಂಗಳೂರು ಮತ್ತು ಮುಂಬೈನಲ್ಲಿ ಪ್ರಾರಂಭವಾದವು. ಪ್ರಸ್ತುತ ಭಾರತದಲ್ಲಿ 224 ಉಣ್ಣೆ ಬಟ್ಟೆ ಕೈಗಾರಿಕೆಗಳಿವೆ. ಅತಿ ಹೆಚ್ಚು ಉಣ್ಣೆ ಉತ್ಪಾದಿಸುವ ರಾಜ್ಯಗಳು ಎಂದರೆ ಪಂಜಾಬ್, ಮಹಾರಾಷ್ಟ್ರ, ಹರಿಯಾಣ, ಉತ್ತರ ಪ್ರದೇಶ ಮತ್ತು ರಾಜಸ್ಥಾನ. ಹಾಗೆಯೇ ಅತಿ ಹೆಚ್ಚು ಉಣ್ಣೆ ಉತ್ಪಾದಿಸುವ ದೇಶಗಳು ಎಂದರೆ ಆಸ್ಟ್ರೇಲಿಯಾ, ಚೀನಾ, ಅಮೆರಿಕ ಮತ್ತು ನ್ಯೂಜಿಲೆಂಡ್. ಭಾರತದ ಪ್ರಮುಖ ಉಣ್ಣೆ ಬಟ್ಟೆ ಕೈಗಾರಿಕೆಗಳು ಇರುವ ಸ್ಥಳಗಳು ಎಂದರೆ ಕಾನ್ಪುರ, ಲುಧಿಯಾನ, ದೆಹಲಿ ಮತ್ತು ಆಗ್ರಾ, ಮುಂಬೈ, ದರಿವಾಲ, ಅಹಮದಾಬಾದ್ ಮತ್ತು ಬೆಂಗಳೂರು. ಮುಂದಿನದು ಕಾಗದ ಕೈಗಾರಿಕೆ. ಕಾಗದವನ್ನು ಮೊದಲು ತಯಾರಿಸಿದವರು ಚೀನಿಯರು. ಇಲ್ಲಿ ಕಾಗದ ತಯಾರಿಸುತ್ತಿದ್ದ ಪಂಗಡವನ್ನು ಕಗ್ಜಿಗ್ ಎಂದು ಕರೆಯುತ್ತಿದ್ದರು. ಹಾಗಾಗಿ ಇವರ ಹೆಸರಿನಿಂದ ಕಾಗದ ಎಂಬ ಹೆಸರು ಬಂದಿದೆ ಎಂಬ ನಂಬಿಕೆ ಇದೆ. ಭಾರತದಲ್ಲಿ ಮೊದಲ ಕಾಗದ ಕೈಗಾರಿಕೆಯನ್ನು 1867ರಲ್ಲಿ ಕಲ್ಕತ್ತಾ ಬಳಿಯ ಬಾಲ್ಟಿ ಎಂಬಲ್ಲಿ ಸ್ಥಾಪಿತವಾಯಿತು. ಮುಂದೆ ಆಧುನಿಕ ಪ್ರಪಂಚದಲ್ಲಿ ಕಾಗದ ಹೆಚ್ಚು ಬಳಕೆ ಆಗುತ್ತಿದ್ದು ಅದನ್ನು ಪತ್ರಿಕೆಗಳು, ಪುಸ್ತಕಗಳು, ಬರವಣಿಗೆಯ ಕಾಗದ,
ಪ್ಯಾಕಿಂಗ್, ಕರೆನ್ಸಿ ನೋಟುಗಳನ್ನು ತಯಾರಿಸಲು ಬಳಸಲಾಗುತ್ತದೆ. ಭಾರತದ ಮಧ್ಯಪ್ರದೇಶದ ನೇಪಾ ನಗರವು ನ್ಯೂಸ್ ಪ್ರಿಂಟ್ ಕಾಗದಕ್ಕೆ ಹೆಸರುವಾಸಿಯಾಗಿದೆ. ಹಾಗೆ ಕಾಗದ ತಯಾರಿಕೆಗೆ ಬೇಕಾಗುವ ಕಚ್ಚಾ ವಸ್ತುಗಳು ಎಂದರೆ ಬಿದಿರು, ಮರದ ತಿರುಳು, ಹುಲ್ಲು ಮತ್ತು ಕಬ್ಬಿಣದ ಸಿಪ್ಪೆ. ಭಾರತದಲ್ಲಿ ಒಟ್ಟು 600 ಕಾಗದ ಕೈಗಾರಿಕೆಗಳಿವೆ. ಇದು 2018ರ ವರದಿಯ ಪ್ರಕಾರ. ಭಾರತದಲ್ಲಿ ಅತಿ ಹೆಚ್ಚು ಕಾಗದ ಉತ್ಪಾದಿಸುವ ರಾಜ್ಯಗಳು ಎಂದರೆ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಉತ್ತರ ಪ್ರದೇಶ ಮತ್ತು ಗುಜರಾತ್. ಮಹಾರಾಷ್ಟ್ರದಲ್ಲಿ ಮುಂಬೈ, ಪುಣೆ, ಬಲ್ಲಾಳಪುರ, ಚಿಂದ್ವಾರ ಹಾಗೂ ಆಂಧ್ರ ಪ್ರದೇಶದಲ್ಲಿ ರಾಜಮಂಡ್ರಿ, ಸಿರಪುರ, ರಾಯಗಢ, ತಿರುಪತಿ ಮತ್ತು ಉತ್ತರ ಪ್ರದೇಶದ ಲಕ್ನೋ, ಕಾನ್ಪುರ, ಮುಜಾಫರ್ನಗರ ಮತ್ತು ನೈನಿ. ಹಾಗೆ ಗುಜರಾತಿನಲ್ಲಿ ಬಾರಾಜಾಡಿ, ಕತವಾಡ, ಬಿಲ್ಲಿಮೋರಾ, ಸೂರತ್ ಮತ್ತು ಅಹಮದಾಬಾದ್ನಲ್ಲಿ ಕಾಗದವನ್ನು ಉತ್ಪಾದಿಸಲಾಗುತ್ತದೆ. ಹಾಗೆ ವಿಶ್ವದಲ್ಲಿ ಅತಿ ಹೆಚ್ಚು ಕಾಗದ ಉತ್ಪಾದಿಸುವ ದೇಶಗಳು ಎಂದರೆ ಚೀನಾ, ಅಮೆರಿಕ, ಜಪಾನ್ ಮತ್ತು ಜರ್ಮನಿ ದೇಶಗಳು. ಮುಂದಿನದು ರಸಗೊಬ್ಬರಗಳ ಕೈಗಾರಿಕೆ. ಭಾರತದಲ್ಲಿ ಮೊದಲು ರಸಗೊಬ್ಬರ ಕಾರ್ಖಾನೆಯನ್ನು 1906ರಲ್ಲಿ ತಮಿಳುನಾಡಿನ ರಾಣಿಪೇಟ್ನಲ್ಲಿ ಸ್ಥಾಪಿಸಲಾಯಿತು. ಹಾಗೆ ಎರಡನೇ ಅತಿ ದೊಡ್ಡ ರಸಗೊಬ್ಬರ ಕೈಗಾರಿಕೆಯು ಮಂಡ್ಯ ಜಿಲ್ಲೆಯ ಬೆಳಗೊಳ ಎಂಬಲ್ಲಿ ಸ್ಥಾಪಿಸಲಾಯಿತು. ಪ್ರಸ್ತುತ ಭಾರತದಲ್ಲಿ 140 ಬೃಹತ್ ರಾಸಾಯನಿಕ ಕೈಗಾರಿಕೆಗಳು ಒಳಗೊಂಡಿವೆ. ರಾಸಾಯನಿಕ ಕೈಗಾರಿಕೆಗೆ ಬೇಕಾಗುವ ಪ್ರಮುಖ ಕಚ್ಚಾ ವಸ್ತುಗಳು ಎಂದರೆ ನೈಸರ್ಗಿಕ ಅನಿಲ, ನ್ಯಾಪ್ತಾ ಮತ್ತು ಸಿಲಾಪಾಸ್ಪೇಟ್. ಹಾಗೆ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರ ಉತ್ಪಾದಿಸುವ ರಾಜ್ಯಗಳು ಎಂದರೆ ಉತ್ತರ ಪ್ರದೇಶ, ತಮಿಳುನಾಡು, ಗುಜರಾತ್ ಮತ್ತು ಮಹಾರಾಷ್ಟ್ರ ರಾಜ್ಯಗಳಾಗಿವೆ. ಹಾಗೆಯೇ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರ ಉತ್ಪಾದಿಸುವ ದೇಶಗಳು ಎಂದರೆ ಚೀನಾ, ಅಮೆರಿಕ, ಸಂಯುಕ್ತ ಸಂಸ್ಥಾನ ಮತ್ತು ಭಾರತ. ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಕೆಯಲ್ಲಿರುವ ಮೊದಲ ರಾಜ್ಯಗಳು ಎಂದರೆ ಪಂಜಾಬ್, ಹರಿಯಾಣ ಮತ್ತು ಉತ್ತರ ಪ್ರದೇಶ. ಮುಂದೆ ಭಾರತೀಯ ರಾಸಾಯನಿಕ ಗೊಬ್ಬರಗಳ ನಿಗಮವನ್ನು 1961ರಲ್ಲಿ ಉತ್ತರ ಪ್ರದೇಶದ ನೋಯ್ಡಾ ಎಂಬಲ್ಲಿ ಸ್ಥಾಪಿಸಲಾಯಿತು. ಈಗ ಉಕ್ಕು ಮತ್ತು ಕಬ್ಬಿಣದ ಕೈಗಾರಿಕೆಗಳು. ಉಕ್ಕು ಮತ್ತು ಕಬ್ಬಿಣ ಕೈಗಾರಿಕೆಗಳು ಮೂಲ ಕೈಗಾರಿಕೆಗಳಾಗಿವೆ. ಇಂಜಿನಿಯರಿಂಗ್, ರೈಲ್ವೆ ಎಂಜಿನ್, ಯಂತ್ರೋಪಕರಣ, ಸ್ವಚಾಲಿತ ವಾಹನ, ಕೃಷಿ ಉಪಕರಣ ಮೊದಲಾದ ಕೈಗಾರಿಕೆಗಳು ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಗಳನ್ನಾಧರಿಸಿದೆ. ಭಾರತದಲ್ಲಿ ಮೊಟ್ಟಮೊದಲ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಯನ್ನು 1874ರಲ್ಲಿ ಪಶ್ಚಿಮ ಬಂಗಾಳದ ಕುಲ್ಟಿ ಎಂಬಲ್ಲಿ ಸ್ಥಾಪಿಸಲಾಯಿತು. ಆದರೆ ವಾಸ್ತವವಾಗಿ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಯು 1907ರಲ್ಲಿ ಜೆ.ಎನ್. ಟಾಟಾ ಅವರು ಜಾರ್ಖಂಡ್ ರಾಜ್ಯದ ಜೆಮ್ಶೆಡ್ಪುರ್ನಲ್ಲಿ ಸ್ಥಾಪಿಸಿದರು. ಈಗ ಭಾರತದ ಪ್ರಮುಖ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಗಳು ಎಂದರೆ ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ. ಇದನ್ನು 1907ರಲ್ಲಿ ಜೆಮ್ಶೆಡ್ಪುರ್ನಲ್ಲಿ ಸ್ಥಾಪಿಸಿದರು. ಹಾಗೆ ಇಂಡಿಯನ್ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ. ಇದನ್ನು 1918ರಲ್ಲಿ ಬರ್ನಪುರ್ ಎಂಬಲ್ಲಿ. ಹಾಗೆ ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿಯನ್ನು 1923ರಲ್ಲಿ ಭದ್ರಾವತಿಯಲ್ಲಿ ಸ್ಥಾಪಿಸಿದರು. ಹಾಗೆ ರೂರ್ಕೆಲಾ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನು 1955ರಲ್ಲಿ ಒಡಿಶಾದಲ್ಲಿ, ಭಿಲಾಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನು 1957ರಲ್ಲಿ ಛತ್ತೀಸ್ಗಢನಲ್ಲಿ, ದುರ್ಗಾಪುರ್ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನು 1956ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ, ಬೊಕಾರೋ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಯನ್ನು 1972ರಲ್ಲಿ ಜಾರ್ಖಂಡ್ ರಾಜ್ಯದಲ್ಲಿ, ಹಾಗೆ ಸೇಲಂ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಯನ್ನು 1982 ತಮಿಳುನಾಡು ರಾಜ್ಯದಲ್ಲಿ, ಹಾಗೆ ವಿಶಾಖಪಟ್ಟಣ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನು 1971 ಆಂಧ್ರ ಪ್ರದೇಶದಲ್ಲಿ ಸ್ಥಾಪಿಸಲಾಯಿತು. ಮುಂದಿನದು ಅಲ್ಯೂಮಿನಿಯಂ ಕೈಗಾರಿಕೆಗಳು. 1886ರಲ್ಲಿ ಅಲ್ಯೂಮಿನಿಯಂ ಶೋಧಿಸಲಾಯಿತು. ಅಲ್ಯೂಮಿನಿಯಂ ಲೋಹವನ್ನು ಬಾಕ್ಸೈಟ್ನಿಂದ ಉತ್ಪಾದಿಸುತ್ತಾರೆ. ಭಾರತದಲ್ಲಿ ಮೊದಲ ಅಲ್ಯೂಮಿನಿಯಂ ಕೈಗಾರಿಕೆಯನ್ನು 1944ರಲ್ಲಿ ಪಶ್ಚಿಮ ಬಂಗಾಳದ ಅಸಾನ್ಸೋಲ್ನ ಜಯಕನಗರ ಎಂಬಲ್ಲಿ ಸ್ಥಾಪಿಸಲಾಯಿತು. ಮುಂದೆ ಭಾರತದ ಪ್ರಮುಖ ಅಲ್ಯೂಮಿನಿಯಂ ಕೈಗಾರಿಕೆಗಳನ್ನು ನಾವು ನೋಡೋಣ. ಹಿಂದೂಸ್ತಾನ್ ಅಲ್ಯೂಮಿನಿಯಂ ಕಂಪನಿ. ಇದನ್ನು 1965ರಲ್ಲಿ ಉತ್ತರ ಪ್ರದೇಶದ ರೇನ್ಕೋಟ್ನಲ್ಲಿ ಸ್ಥಾಪಿಸಿದರು. ಹಾಗೆ ಭಾರತ್ ಅಲ್ಯೂಮಿನಿಯಂ ಕಂಪನಿಯನ್ನು 1965ರಲ್ಲಿ ಛತ್ತೀಸ್ಗಢದ
ಕೋರ್ಬಾ ಎಂಬಲ್ಲಿ. ಮದ್ರಾಸ್ ಅಲ್ಯೂಮಿನಿಯಂ ಕಂಪನಿಯನ್ನು ಕೂಡ 1965 ತಮಿಳುನಾಡಿನ ಮೆಟ್ಟೂರು ಎಂಬಲ್ಲಿ, ಹಾಗೆ ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿಯನ್ನು 1982ರಲ್ಲಿ ಒಡಿಸ್ಸಾದ ದಮನ್ಜೋಡಿ ಎಂಬಲ್ಲಿ ಸ್ಥಾಪಿಸಲಾಯಿತು. ಮುಂದೆ ಭಾರತದಲ್ಲಿ ಅತಿ ಹೆಚ್ಚು ಅಲ್ಯೂಮಿನಿಯಂ ಉತ್ಪಾದಿಸುವ ರಾಜ್ಯಗಳು ಎಂದರೆ ಒಡಿಸ್ಸಾ ಮತ್ತು ಜಾರ್ಖಂಡ್ ರಾಜ್ಯಗಳು. ಪ್ರಪಂಚದಲ್ಲಿ ಅಲ್ಯೂಮಿನಿಯಂ ಉತ್ಪಾದಿಸುವ ದೇಶಗಳಲ್ಲಿ ಭಾರತ 11ನೇ ಸ್ಥಾನ ಪಡೆದುಕೊಂಡಿದೆ. ಭಾರತದಲ್ಲಿನ ಅಲ್ಯೂಮಿನಿಯಂ ತಯಾರಿಕಾ ಕೇಂದ್ರಗಳು ಎಂದರೆ ಉತ್ತರ ಪ್ರದೇಶದ ಪಿಪ್ರಿ ಮತ್ತು ರೇನ್ಕೋಟ್, ಛತ್ತೀಸ್ಗಢದ ಕೋರ್ಬಾ, ಪಶ್ಚಿಮ ಬಂಗಾಳದ ಜಯನಗರ, ಮಹಾರಾಷ್ಟ್ರದ ರತ್ನಗಿರಿ ಹಾಗೂ ಕರ್ನಾಟಕದ ಬೆಳಗಾವಿ. ಒಡಿಸ್ಸಾದ ಹಿರಾಕುಡ್ ಮತ್ತು ದಮನಜೋಡಿ, ತಮಿಳುನಾಡಿನ ಮೆಟ್ಟೂರು, ಕೇರಳದ ಆಲಂಪುರ ಎಂಬಲ್ಲಿ ಅಲ್ಯೂಮಿನಿಯಂ ಕೈಗಾರಿಕಾ ಕೇಂದ್ರಗಳು ಹೊಂದಿವೆ. ಮುಂದಿನದು ಸಿಮೆಂಟ್ ಕೈಗಾರಿಕೆ. ಭಾರತದ ಮೊದಲ ಸಿಮೆಂಟ್ ಕೈಗಾರಿಕೆಯನ್ನು 1904ರಲ್ಲಿ ತಮಿಳುನಾಡಿನ ಚೆನ್ನೈನಲ್ಲಿ ಸ್ಥಾಪಿಸಿದರು. ಆದರೆ ಅದು ಯಶಸ್ವಿಯಾಗದ ಕಾರಣ ಮುಂದೆ 1914ರಲ್ಲಿ ಗುಜರಾತಿನ ಪೋರಬಂದರಿನಲ್ಲಿ ಸ್ಥಾಪಿಸಲಾಯಿತು. ಇದರ ಹೆಸರು ಇಂಡಿಯನ್ ಸಿಮೆಂಟ್ ಕಂಪನಿ ಲಿಮಿಟೆಡ್ ಆಗಿದೆ. ಭಾರತದಲ್ಲಿ ಅತಿ ಹೆಚ್ಚು ಸಿಮೆಂಟ್ ಉತ್ಪಾದಿಸುವ ರಾಜ್ಯಗಳು ಎಂದರೆ ಆಂಧ್ರ ಪ್ರದೇಶದ ರಾಮಗುಂಡಂ, ರಾಂಪುರಂ, ವಿಶಾಖಪಟ್ಟಣಂ ಮತ್ತು ಕೃಷ್ಣಾ, ಹಾಗೆ ರಾಜಸ್ಥಾನದ ಉದಯಪುರ, ಕೋಟಾ, ಚಿತ್ತೋರ್ಗಢ್, ಸಿರೋಪಿ ಮತ್ತು ಬನಾಸ್, ಹಾಗೆ ಗುಜರಾತ್ನ ಗೋಧ್ರಾ, ಜುನಾಗಢ್, ಅಮ್ರೇಲಿ, ಕಚ್ ಮತ್ತು ಸೂರತ್, ಹಾಗೆ ಕರ್ನಾಟಕದ ತುಮಕೂರು, ಶಿವಮೊಗ್ಗ, ಬಾಗಲಕೋಟೆ ಮತ್ತು ಕಲಬುರಗಿ ಜಿಲ್ಲೆಗಳು. ಭಾರತದ ಪ್ರಮುಖ ಸಿಮೆಂಟ್ ಕಂಪನಿಗಳು ಎಂದರೆ ಎಸಿಸಿ, ಅಂಬುಜಾ, ಬಿರ್ಲಾ, ಅಲ್ಟ್ರಾಟೆಕ್, ಜೆಕೆ, ಶ್ರೀ, ರಾಮ್ಕೋ ಹಾಗೂ ಭಾರತ್. ಹಾಗೆ ಅತಿ ಹೆಚ್ಚು ಸಿಮೆಂಟ್ ಉತ್ಪಾದಿಸುವ ದೇಶಗಳು ಎಂದರೆ ಚೀನಾ, ಭಾರತ ಮತ್ತು ಅಮೆರಿಕ. ಚೀನಾ ಮೊದಲನೆಯ ಸ್ಥಾನ, ಭಾರತ 2ನೇ ಸ್ಥಾನ ಹಾಗೂ ಅಮೆರಿಕ 3ನೆಯ ಸ್ಥಾನವನ್ನು ಪಡೆದುಕೊಂಡಿದೆ. ಮುಂದಿನದು ಸಕ್ಕರೆ ಕೈಗಾರಿಕೆಗಳು. ಸಕ್ಕರೆ ಕೈಗಾರಿಕೆಯು ಭಾರತದಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಯ ನಂತರ 2ನೆಯ ಸ್ಥಾನವನ್ನು ಪಡೆದುಕೊಂಡಿದೆ. ಸಕ್ಕರೆ ಕೈಗಾರಿಕೆಯು ಪ್ರಮುಖವಾಗಿ ಕಬ್ಬು ಬೆಳೆಯುವ ಪ್ರದೇಶದಲ್ಲಿ ಕಂಡುಬರುತ್ತದೆ. ಭಾರತದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವ ಪ್ರದೇಶಗಳು ಎಂದರೆ ಉತ್ತರ ಪ್ರದೇಶ, ಮಹಾರಾಷ್ಟ್ರ ಮತ್ತು ಕರ್ನಾಟಕ ರಾಜ್ಯಗಳು. ಅತಿ ಹೆಚ್ಚು ಸಕ್ಕರೆ ತಯಾರಿಸುವ ರಾಜ್ಯಗಳು ಎಂದರೆ ಮಹಾರಾಷ್ಟ್ರ, ಉತ್ತರ ಪ್ರದೇಶ ಮತ್ತು ಕರ್ನಾಟಕ. ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆಯು ಹೆಚ್ಚು ಸಕ್ಕರೆ ಉದ್ದಿಮೆಗಳನ್ನು ಹೊಂದಿರುವುದರಿಂದ ಇದನ್ನು ಭಾರತದ ಜಾವಾ ಎಂದು ಕರೆಯಲಾಗಿದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಸಕ್ಕರೆ ಉತ್ಪಾದಿಸುವ ದೇಶಗಳು ಎಂದರೆ ಬ್ರೆಜಿಲ್, ಭಾರತ ಮತ್ತು ಕ್ಯೂಬಾ. 1934ರಲ್ಲಿ ಕರ್ನಾಟಕ ರಾಜ್ಯದ ಮೊಟ್ಟಮೊದಲ ಆಧುನಿಕ ಸಕ್ಕರೆ ಕಾರ್ಖಾನೆಯು ಮಂಡ್ಯದಲ್ಲಿ ಆರಂಭವಾಯಿತು. ಭಾರತದಿಂದ ಸಕ್ಕರೆಯನ್ನು ಆಮದು ಮಾಡಿಕೊಳ್ಳುವ ದೇಶಗಳು ಎಂದರೆ USA, ಬ್ರಿಟನ್, ಇರಾನ್ ಮತ್ತು ಮಲೇಷಿಯಾ ದೇಶಗಳು. ಮುಂದಿನದು ಜ್ಞಾನಾಧಾರಿತ ಕೈಗಾರಿಕೆಗಳು. ಭಾರತದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ಕೈಗಾರಿಕೆ ಎಂದರೆ ಮಾಹಿತಿ ತಂತ್ರಜ್ಞಾನ, ಇನ್ಫಾರ್ಮೇಷನ್ ಟೆಕ್ನಾಲಜಿ. ಇದನ್ನೇ ನಾವು ಜ್ಞಾನಾಧಾರಿತ ಕೈಗಾರಿಕೆ ಎಂದು ಕರೆಯುವರು. ಕರ್ನಾಟಕವು ಭಾರತದ ಸಾಫ್ಟ್ವೇರ್ ಉದ್ಯಮದ ಕೇಂದ್ರವಾಗಿದ್ದು, ಅದರಲ್ಲಿಯೂ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಸಾಫ್ಟ್ವೇರ್ ಉದ್ದಿಮೆಗಳಿವೆ. ಆದ್ದರಿಂದ ಬೆಂಗಳೂರನ್ನು ನಾವು ಸಿಲಿಕಾನ್ ಸಿಟಿ ಎಂದು ಕರೆಯುತ್ತೇವೆ. ಭಾರತದ ಪ್ರಮುಖ ಐಟಿ ಕಂಪನಿಗಳು ಎಂದರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ವಿಪ್ರೋ, ಇನ್ಫೋಸಿಸ್, HCL, ಸತ್ಯಂ, ಟೆಕ್ ಮಹೀಂದ್ರ ಹಾಗೂ ಇನ್ಫೋಟೆಕ್ ಮುಂತಾದವುಗಳು. ಹಾಗೆ ಭಾರತದ ಪ್ರಮುಖ ಐಟಿ ಕೇಂದ್ರಗಳು ಎಂದರೆ ಬೆಂಗಳೂರು, ಪುಣೆ, ಹೈದರಾಬಾದ್, ಚೆನ್ನೈ ಮತ್ತು ದೆಹಲಿ. ಭಾರತದ ಮಾಹಿತಿ ತಂತ್ರಜ್ಞಾನದ ಪಿತಾಮಹ ಎಂದು ನಾವು ನಾರಾಯಣ ಮೂರ್ತಿಯನ್ನು ಕರೆಯುತ್ತೇವೆ. ಮುಂದೆ BT ಬಯೋಟೆಕ್ನಾಲಜಿ. ಭಾರತದಲ್ಲಿ ಬಯೋಟೆಕ್ನಾಲಜಿಯಲ್ಲಿ ಮುಂದುವರೆದ ರಾಜ್ಯ ಎಂದರೆ ಪಂಜಾಬ್. ಮುಂದೆ ಕಿರಣ್ ಮಜುಂದಾರ್ ಶಾ ಎಂಬುವರು AT ಅಂದರೆ ಅಡ್ವಾನ್ಸ್ ಟೆಕ್ನಾಲಜಿ ಮುಖಾಂತರ ಕರ್ನಾಟಕಕ್ಕೆ BTಯನ್ನು ಪರಿಚಯಿಸಿದರು. ಈ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಕರ್ನಾಟಕದ ಬೆಂಗಳೂರು ಮೊದಲನೆಯ ಸ್ಥಾನವನ್ನು ಪಡೆದುಕೊಂಡಿದೆ. ಹಾಗೆ ನಿಕೋಲಾ ಟೆಸ್ಲಾ ಅವರನ್ನು ಫಾದರ್ ಆಫ್ ಮಾಡರ್ನ್ ಟೆಕ್ನಾಲಜಿ ಎಂದು ಕರೆಯುತ್ತೇವೆ. ಹೀಗೆ ನಾವು ಇವತ್ತು ಭಾರತದ ಪ್ರಮುಖ ಕೈಗಾರಿಕೆಗಳ ಬಗ್ಗೆ ತಿಳಿದುಕೊಂಡೆವು.
ಹೀಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ.